ವಾಟ್ಸಪ್ನಲ್ಲಿ ಮೊಬೈಲ್ ನಂಬರ್ ಕಾಣದೆ ಚಾಟಿಂಗ್ ಮಾಡಬಹುದು. ಅದು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಯಾವುದೇ ಪರ್ಸನಲ್ ಮೆಸೇಜ್ ಆಗಲಿ ಯಾರಿಗೆ ಕಾಣದೆ ಚಾಟಿಂಗ್ ಮಾಡಬಹುದು. ಒಂದು ವೇಳೆ ವಾಟ್ಸಪ್ ಓಪನ್ ಮಾಡಿ ನೋಡಿದ್ರೂ ಅದು ತೋರಿಸಲ್ಲ, ಆ ಥರ ಐಡಿಯಾ ಆಗುತ್ತೆ. ಇವಾಗ ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನೀವು ಯಾವ ನಂಬರನ್ನು ಕಾಣಿಸದೆ ಚಾಟಿಂಗ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಆ ನಂಬರ್ ಮ್ಯಾಗ ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿ. ಇವಾಗ ಮೇಲೆ 3 ಡಾಟ್ ಕಾಣ್ತಾವಲ್ಲ, ರೈಟ್ ಸೈಡ್ ಮೇಲೆ 3 ಡಾಟ್ ಕಾಣ್ತಾವಲ್ಲ, ಆ ಡಾಟ್ ಮೇಲೆ ಕ್ಲಿಕ್ ಮಾಡಿ. ಆ 3 ಡಾಟ್ ಮೇಲೆ ಇವಾಗ ತೆಳಗಡೆ ಲಾಕ್ ಚಾಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಗೆ ಕಂಟಿನ್ಯೂ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಸ್ಕ್ರೀನ್ಗೆ ಲಾಕ್ ಎಂಟರ್ ಮಾಡಿ. ಫಿಂಗರ್ ಪ್ರಿಂಟ್ ಇದ್ರೆ ಫಿಂಗರ್ ಪ್ರಿಂಟ್ ಪ್ರೆಸ್ ಮಾಡಿ, ಓಕೆ ಆಗ್ತದ. ಇವಾಗ ನಿಮ್ಮ ಚಾಟ್ ಲಾಕ್ ಆಗಿದೆ. ಇಲ್ಲಿ ಲಾಕ್ ಚಾಟ್ ಅಂತ ತೋರಿಸ್ತಿದೆ, ಬಟ್ ಇದು ಕೂಡ ಕಾಣಬಾರ್ದು. ಆ ಥರ ಮಾಡ್ಬೇಕು. ಇವಾಗ ಏನದ ಲಾಕ್ ಚಾಟ್ ಮೇಲೆ ಓಪನ್ ಮಾಡಿ, ಮತ್ತೆ ಸ್ಕ್ರೀನ್ ಲಾಕ್ ಕೇಳಿದೆ, ಮತ್ತೆ ಎಂಟರ್ ಮಾಡಿ. ಇವಾಗ ನೀವು ಲಾಕ್ ಮಾಡಿದ ಚಾಟ್ ಮೇಲೆ ಮೇಲ್ಗಡೆ 3 ಡಾಟ್ ಕಾಣ್ತಾವಲ್ಲ, ರೈಟ್ ಸೈಡ್ ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಈ ಲಾಕ್ ಚಾಟ್ ಕಾಣದೆ ಮಾಡ್ಬೋದು. ಇವಾಗ ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಚಾಟ್ ಲಾಕ್ ಸೆಟ್ಟಿಂಗ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ID ಲಾಕ್ ಚಾಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಕಡೆ ಆಫ್ ಇದೆಯಲ್ಲ ಅದು ಆನ್ ಮಾಡಿ. ಇವಾಗ ತೆಳಗೆ ಕ್ರಿಯೇಟ್ ಸೀಕ್ರೆಟ್ ಕೋಡ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಗ್ರೀನ್ ಕಲರ್ ಇದೆಯಲ್ಲ ತೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸೀಕ್ರೆಟ್ ಕೋಡ್ ಕ್ರಿಯೇಟ್ ಮಾಡಿ. ಕೋಡ್ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕಂದ್ರೆ 8 ಸ್ಪೆಲ್ಲಿಂಗ್ ನೇಮ್ ಟೈಪ್ ಮಾಡಿ, ಇಲ್ಲಾಂದರೆ 8 ನಂಬರ ಕೋಡ್ ಇಡಿ, 8 ಡಿಜಿಟ್ ಕೋಡ್ ಇಡಿ. ಇವಾಗ ನೇಮ್ ಎಂಟರ್ ಮಾಡಿದ ಮೇಲೆ ಕೆಳಗಡೆ ನೆಕ್ಸ್ಟ್ ಅಂತ ಗ್ರೀನ್ ಕಲರ್ ಇದೆಯಲ್ಲ ಅದ್ರ ಮ್ಯಾಗ ಕ್ಲಿಕ್ ಮಾಡಿ. ಇವಾಗ ಮತ್ತೆ ಅಲ್ಲಿ ಟೈಪ್ ಮಾಡಿರ್ತೀರಲ್ಲ ನಿಮ್ಮ ನೇಮ್ ಇಲ್ಲ ನಂಬರು, ಅದೇ ಥರ ಸೇಮ್ ಟೈಪ್ ಮಾಡಿ ಕೆಳಗಡೆ ಡನ್ ಅಂತ ಹೇಳ್ಕೊಡಿ. ನಿಮ್ಮ ಕೋಡ್ ಕ್ರಿಯೇಟ್ ಆಗುತ್ತೆ. ನೀವು ಚಾಟಿಂಗ್ ಮಾಡೋ ಟೈಮೆಲ್ಲ ಇದು ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಏನು ಹೆಸರು ಇಟ್ರಿ ಇಲ್ಲ ಏನು ನಂಬರ್ ಇಟ್ರಿ ಒಂದು ಟೈಮ್ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಚಾಟಿಂಗ್ ಮಾಡೋ ಟೈಮೆಲ್ಲ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಇಷ್ಟು ಮಾಡಿ ವಾಟ್ಸಪ್ದಲ್ಲಿ ಚಾಟ್ ಮಾಡೋ ಟೈಮಲ್ಲಿ ತೋರಿಸಲ್ಲ. ಇವಾಗ ನೀವು ಚಾಟ್ ಮಾಡ್ಬೇಕಂತಂದರೆ ನೀವು ಈಗ ಕ್ರಿಯೇಟ್ ಮಾಡಿದ್ದೀರಲ್ಲ ನೇಮು ಇಲ್ಲ ನಂಬರ, ಮೇಲ್ಗಡೆ ಸರ್ಚ್ ಅಂತಿದೆಯಲ್ಲ ಆ ಸರ್ಚ್ ಬಾರಲ್ಲಿ ಅದನ್ನು ಟೈಪ್ ಮಾಡಿ. ನೀವು ಹೆಸರು ಇಟ್ಟಿದ್ರೆ ಹೆಸರು ಟೈಪ್ ಮಾಡಿ, ನಂಬರ್ ಇದ್ದರೆ ನಂಬರ್ ಟೈಪ್ ಮಾಡಿ. ನೀವು ಚಾಟ್ ಮಾಡ್ಬೇಕಂತಂದರೆ ಅದು ಓಪನ್ ಆಗುತ್ತೆ. ನೀವು ರಾಂಗ್ ಹೆಸರು ಟೈಪ್ ಮಾಡಿದ್ರೆ ಅದು ಓಪನ್ ಆಗಲ್ಲ. ಕರೆಕ್ಟ್ ಹೆಸರು ಟೈಪ್ ಮಾಡಬೇಕು. ಇವಾಗ ಕರೆಕ್ಟ್ ಹೆಸರು ಟೈಪ್ ಮಾಡಿದಾಗ ಇಲ್ಲಿ ಮತ್ತೆ ಲಾಕ್ ಚಾಟ್ ಅಂತ ಬಂತು ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಅದು ಓಪನ್ ಆಗುತ್ತೆ. ಇವಾಗ ಬ್ಯಾಕ್ ಬಂದಿರ ಅಂದರೆ ಅದು ಐಡಿಯಾ ಆಗಿಬಿಡುತ್ತೆ, ಕಾಣಲ್ಲ, ಮತ್ತೆ ಅದ್ರಲ್ಲಿ ತೋರ್ಸೋಕೆ ಹೋಗಲ್ಲ. ಮತ್ತು ಆ ಹೆಸರು ಎಂಟ್ರ್ ಮಾಡಿದ ನಂತರನೇ ಓಪನ್ ಆಗೋದು. ಈ ಥರ ಯೂಸ್ ಆಗುತ್ತೆ.